ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸಿಕ್ಕಾಪಟ್ಟೆ ರೋಚಕ ತಿರುವನ್ನೇ ತಿರ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಮೊನ್ನೆಯಿಂದ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಯಾಕಂದ್ರೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ನೀವೆಲ್ಲರೂ ಕೂಡ ನೋಡಿರೋ ಹಾಗೆ ಈ ಕಡೆ ಅಶ್ವಿನಿ ರಾಣಾ ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಪ್ರೂವ್ ಮಾಡಿದಾಗಿದೆ. ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಅಲ್ಲಿ ಇರ್ತಾರೆ. ಶ್ರವಣ್ ಅಂತೂ ಕೇಳ್ಬೇಕಾ, ಮೊದ್ಲೇ ಅಳುಮುಂಜಿ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಒಂದ್ ಸ್ವಲ್ಪ ಒರಟ ಅಂತಾನೆ ಹೇಳ್ಬೋದು. ಶ್ರವಣ್ ಒಂದ್ ಸ್ವಲ್ಪ ಖಡಕ್ ಆಫೀಸರ್ ಅಂತ ಹೇಳ್ಬೋದು. ಆದ್ರೆ ಒಂದು ಫೀಲಿಂಗ್ಸ್ ಅಂತ ಬಂದಾಗ, ಒಂದು ಸಂಬಂಧಗಳು, ತನ್ನ ಹೆಂಡತಿ ಮಗಳು ಅಂತ ವಿಷಯ ಬಂದಾಗ ಫುಲ್ಲು ಅವರು ಸಾಫ್ಟ್ ಕಾರ್ನರ್ ಅಂತಾನೆ ಹೇಳ್ಬೋದು. ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ಹಾಗಾಗಿ ಈ ಕಡೆ ಅಶ್ವಿನಿ ರಾಣಾ ಮಗಳು ಅಂತ ಅಜಿತ್ ಪ್ರೂವ್ ಮಾಡಿದಾಗ ಈ ಕಡೆ ಶ್ರವಣ್ ಅಂತೂ ಕೇಳಲೇ ಬೇಡ, ಎದೆ ಇಟ್ಕೊಂಡು ಕೆಳಗಡೆ ಕುಸ್ತು ಬಿದ್ದ್ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಜಿತ್ ಒಂದು ಈ ಕಡೆ ಅಶ್ವಿನಿ ಇನ್ನು ಒಪ್ಕೋತಿರಲ್ಲ. ಇನ್ನೇನಾದ್ರೂ ಮಾಡಿ ಆ ರಾಣಾ ಮಗಳು ಅನ್ನೋದು ಸತ್ಯವನ್ನ ಅಶ್ವಿನಿ ಬಾಯಿಂದನೇ ಹೊರಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಈ ಕಡೆ ಅಜಿತ್ ಏನ್ ಪ್ಲಾನ್ ಮಾಡ್ತಾನೆ ಅಂದ್ರೆ, ಈ ಕಡೆ ರಾಣಾ ತಪ್ಪಿಸ್ಕೊಂಡಿದ್ದಾನೆ, ಅವನ್ನ ಇವಾಗ್ಲೇ ಈ ಗನ್ನಿಂದ ಶೂಟ್ ಮಾಡ್ತೀನಿ, ಶೂಟ್ ಮಾಡ್ಬಿಟ್ಟು ಅವನ್ನ ಎಳ್ಕೊಂಡ್ ಬರ್ತೀನಿ ದರ ದರ ಅಂತ ಅವನ ಹೆಣನ ಇಡೀ ಒಂದು ಮಂಡ್ಯ ಡಿಸ್ಟಿಕ್ ಅಲ್ಲೇ ಹೆಣನ ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಗೊತ್ತಿಲ್ದೇನೋ ಎಮೋಷನಲ್ ಆಗ್ಬಿಟ್ಟು, ಅಜಿತ್ ನಿನ್ ಪ್ಲೀಸ್ ನನ್ ಕೈ ಮುಗಿತೀನಿ, ನಿನ್ ಕಾಲಿಗೆ ಬೀಳ್ತೀನಿ, ನಮ್ಮ ಅಪ್ಪಂಗ್ ಮಾತ್ರ ಏನು ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಕಾಲನ್ನು ಹಿಡ್ಕೊಂಡ್ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಶ್ರವಣ್ ಕೇಳ್ಬೇಕಾ, ಸಿಕ್ಕಾಬಟ್ಟೆ ಶಾಕ್ ಅಲ್ಲಿ, ಟೆನ್ಷನ್ ಅಲ್ಲಿ ಹಂಗೆ ಕುಸ್ತು ಬಿದ್ದ್ಬಿಡ್ತಾರೆ. ಒಂದ್ ಕಡೆ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಆಗಿರ್ತಾರೆ, ಇನ್ನೊಂದ್ ಕಡೆ ಸಂಗೀತ ಅವರು ಹಾಸಿಗೆನಲ್ಲಿ ಇರ್ತಾರೆ, ಇನ್ನೂ ಕೂಡ ಪಾಪ ಡಿಸ್ಚಾರ್ಜ್ ಆಗಿರಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಈ ಕಡೆ ಅಶ್ವಿನಿ ಕತೆ ಬೇರೆ ಶುರುವಾಗಿದೆ. ಈ ಕಡೆ ಶ್ರವಣ್ ಕೂಡ ಕುಸ್ತು ಬಿದ್ದಿರ್ತಾರೆ. ಮನೆಯವರೆಲ್ಲರೂ ಕೂಡ ಮಾವ ಮಾವ ಅಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಕಡೆ ನಚ್ಚಿ ಆಗಿರ್ಬೋದು, ಅಪೇಕ್ಷೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಕಡೆ ಶ್ರವಣ್ನ ಎದ್ದೊಳ್ಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ಅದೇ ಸಮಯ ನೋಡ್ಕೊಂಡ್ಬಿಟ್ಟು ಈ ಕಡೆ ದೇವಯಾನಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾಳೆ. ಏನಪ್ಪಾ ಅಂತಂದ್ರೆ, ಇಲ್ಲೇ ಅಶ್ವಿನಿ ಏನಾದ್ರು ಇದ್ರೆ ಅಶ್ವಿನಿ ಸಿಕ್ಕಾಕೊಂಡ್ಬಿಡ್ತಾಳೆ, ಅರೆಸ್ಟ್ ಆಗ್ತಾಳೆ, ಎಲ್ಲ ಸತ್ಯವನ್ನು ಕೂಡ ಬಾಯಿ ಬಿಡ್ತಾಳೆ. ಅಂದ್ರೆ ಈ ಕಡೆ ದೇವಯಾನಿನೇ ಕರ್ಕೊಂಡ್ ಬಂದಿರೋದಲ್ವಾ, ಹಾಗಾಗಿ ಅವಳ ಸತ್ಯವನ್ನು ಕೂಡ ಬಾಯಿ ಬಿಡೋದು ಅಲ್ದೇನೆ ದೇವಯಾನಿ ಎಲ್ಲ ಬಂಡವಾಳನ ಕೂಡ ಅವಳ ಹತ್ರ ಇದೆ, ಅವಳ ಮೊಬೈಲ್ ಅಲ್ಲಿ ಇದೆ. ತನ್ನ ಸ್ವಂತ ಗಂಡನ ಕೂಡ ಕೊಲೆ ಮಾಡಿ ಈ ಕಡೆ ಶ್ರವಣ್ ಮೇಲೆ ಹಾಕಿರೋದಾಗಿರ್ಬೋದು, ಪ್ರತಿ ಒಂದು ಈ ಕಡೆ ಶಾರದನ ಮೊದಲೆಲ್ಲ ಶೂಟ್ ಮಾಡಿರೋದಾಗಿರ್ಬೋದು, ಅದೆಲ್ಲನೂ ಕೂಡ ಈ ಕಡೆ ಅಶ್ವಿನಿ ಹತ್ರ ಪ್ರೂಫ್ ಇರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಸಾಗ್ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ದೇವಯಾನಿ ಮೆತ್ತಗೆ ಅಶ್ವಿನಿ ಹತ್ರ ಬಂದಿರ್ತಾಳೆ. ಅಶ್ವಿನಿಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಈ ಕಡೆ ಮನೆಯವರೆಲ್ಲರೂ ಕೂಡ ಶ್ರವಣ್ ಹತ್ರ ಎದ್ದೋಳ್ಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಮನೆಯವರೆಲ್ಲರೂ ಕೂಡ ಎದ್ದೋಳ್ಸಕ್ ಟ್ರೈ ಮಾಡಿದ್ರು ಕೂಡ, ನೀರ್ ಕುಡಿಸಿದ್ರು ಕೂಡ ಶ್ರವಣ್ ಎದ್ದೋಳ್ತಿರಲ್ಲ. ಆದ್ರೆ ಅದೇ ಸಮಯನ ನೋಡ್ಕೊಂಡು ಈ ಕಡೆ ದೇವಯಾನಿ ಅಶ್ವಿನಿಗೆ ಸಿಗ್ನಲ್ ಕೊಡ್ತಾಳೆ, ಹೇಗಾದ್ರೂ ಮಾಡಿ ಇವಳಿಗೆ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು, ಎಸ್ಕೇಪ್ ಆಗು ಅಂತ ಹೇಳ್ಬಿಟ್ಟು ಅಶ್ವಿನಿನ ಎಸ್ಕೇಪ್ ಆಗೋದಕ್ಕೆ ಹೇಳ್ತಾಳೆ. ಆಗ ಈ ಕಡೆ ಅಶ್ವಿನಿ ಬೇರೆ ದಾರಿ ಇಲ್ಲ, ಇಲ್ಲೇ ಅಂತೂ ಉಳ್ಕೊಳಕ್ ಆಗಲ್ಲ. ಯಾಕಂದ್ರೆ ರಾಣಾ ಮಗಳು ಅನ್ನೋದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಈ ಮನೆಯಲ್ಲಿ ಇರೋಕೆ ಇನ್ನ ಚಾನ್ಸೇ ಇಲ್ಲ. ಹಾಗಾಗಿ ಎಸ್ಕೇಪ್ ಆಗೋದಕ್ಕೆ ಓಡೋಗ್ಬಿಡ್ತಾಳೆ ಆ ಒಂದು ಸಮಯನ ನೋಡ್ಕೊಂಡು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಬಿಸಿ ಆಗಿದಾಗ ಟೈಮಲ್ಲಿ ಓಡೋಗ್ತಿರುವಾಗ ಈ ಕಡೆ ಅಜಿತ್ ನೋಡ್ಬಿಡ್ತಾನೆ, ಸತ್ಯಣ್ಣ ಅಂತ ಹೇಳಿದಾಗ ಈ ಕಡೆ ಸತ್ಯಣ್ಣ ಕೂಡ ಅಜಿತ್ ಹಿಂದೆನೆ ಓಡೋಗ್ತಾರೆ. ಈ ಕಡೆ ಅಶ್ವಿನ ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ನಚಿಕೇತು ಶ್ರವಣನ ಇನ್ನೊಂದು ಬೆಡ್ ಅಲ್ಲಿ ಒಂದು ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇರುತ್ತೆ, ಬೇರೆ ಏನೇನಿಲ್ಲ, ಮೇಜರ್ ಪ್ರಾಬ್ಲಮ್ ಅಷ್ಟೇ. ಅಂದ್ರೆ ಒಂದು ಪಲ್ಸ್ ಏನಿರುತ್ತೆ ಒಂದು ಸ್ವಲ್ಪ ಏರಿಳಿತ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಶ್ರವಣ್ ಸ್ವಲ್ಪ ಶಾಕ್ ಅಲ್ಲಿ ಇರ್ತಾರಲ್ವಾ. ಸಡನ್ ಆಗಿ ಇವಳು ನಮ್ಮ ಅಪ್ಪಂಗೆ ಏನು ಮಾಡ್ಬೇಡ ಅಜಿತ ಅಂತೇಳಿ ಕೈ ಮುಗಿದು ಕೇಳ್ಕೊಂಡಾಗ ಈ ಕಡೆ ಶ್ರವಣ್ಗೆ ಎಲ್ಲೋ ಒಂದ್ ಕಡೆ ಕರಳು ಚುರುಕನ್ನುತ್ತೆ. ಯಾಕಂದ್ರೆ ಎಷ್ಟೇ ದಿನ ಆದ್ರೂ ಆಗ್ಲಿ, ಒಂದು ಸ್ವಲ್ಪ ದಿನದ ಮಟ್ಟಿಗಾದ್ರೂ ಅಪ್ಪ ಅಂತ ಹೇಳಿ ತನ್ನ ಒಂದು ಮಗಳ ಒಂದು ಅಪ್ಪನ ಪ್ರೀತಿನ ಕೊಟ್ಟವಳು, ಹಾಗೇನೆ ಅಪ್ಪ ಅಪ್ಪ ಅಂತ ಹೇಳಿದವಳಾಗಿರ್ಬೋದು. ಈ ಕಡೆ ಮಗಳೇ ಕಂದ ಮನಸ್ವಿನಿ ಅಂತ ಹೇಳಿ ಈ ಕಡೆ ಪ್ರೀತಿ ತೋರಿಸಿರೋದಾಗಿದ್ದು, ಆ ಒಂದು ಬಾಂಧವ್ಯದ ಎಲ್ಲ ನೆನಪು ಕೂಡ ಕಳ್ದೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಫೀಲಿಂಗ್ ಅಲ್ಲಿ ಈ ತರ ಆಗಿರ್ತಾರೆ. ಬೇರೆ ಏನೂ ಆಗಿರಲ್ಲ, ಪಲ್ಸ್ ಸ್ವಲ್ಪ ಏರುಪೇರು ಆಗಿರುತ್ತೆ. ಅದಾದ ನಂತರ ಈ ಕಡೆ ಹೇಳಿ ಕೇಳಿ ಈ ಕಡೆ ನಚಿಕೇತ್ ಕೂಡ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಕೇರ್ ಆಗಿ ನೋಡ್ಕೋತಾರೆ. ಹಾಗೇನೆ ಅಲ್ಲಿ ಟ್ರೀಟ್ಮೆಂಟ್ ಕೂಡ, ಮೇಜರ್ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಅಂತದೇನು ಈ ಕಡೆ ಸಮಸ್ಯೆ ಆಗಿರಲ್ಲ ಶ್ರವಣಿಗೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಅಶ್ವಿನಿ ಪಾರಾಗಿರ್ತಾಳೆ, ಓಡೋಗಿರ್ತಾಳೆ. ಈ ಕಡೆ ಚೇಸ್ ಮಾಡ್ಕೊಂಡು ಅಜಿತ್ ಮತ್ತೆ ಸತ್ಯನ ಕೂಡ ಈ ಕಡೆ ಅಶ್ವಿನಿ ಹಿಂದೆನೆ ಓಡೋಗ್ತಿರ್ತಾರೆ. ಹೇಗೋ ಒಂದು ಅಶ್ವಿನಿ ಬೇರೆ ರೋಡ್ ಅಲ್ಲಿ ಅಜಿತ್ ಮತ್ತೆ ಶ್ರವಣ್ ಅಟ್ಟಿರೋದನ್ನ ನೋಡ್ಬಿಟ್ಟು ಏನೋ ಒಂದು ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡು ಅಜಿತ್ ಮತ್ತೆ ಸತ್ಯನ ಪಾಸ್ ಆಗಿದ್ಮೇಲೆ ಈ ಕಡೆ ಬೇರೆ ದಾರಿನಲ್ಲಿ ಓಡೋಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವಳಿಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ.
ಮೈಂಡ್ ಫುಲ್ ಬ್ಲಾಕ್ ಆಗಿರುತ್ತೆ, ಮಧ್ಯ ರೋಡಲ್ಲಿ ಓಡೋಗ್ತಿರ್ತಾಳೆ. ಇನ್ನೊಂದ್ ಕಡೆ ಈ ದೇವಯಾನಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೋತಾಳೆ. ಅಂದ್ರೆ ಮೊದ್ಲಿಂದಾನೇ ಈ ಕಡೆ ದೇವಯಾನಿಗೆ ಅಶ್ವಿನಿ ಮೇಲೆ ಒಂದು ಕಣ್ಣಿತ್ತು. ನಚಿಕೇತಿಗೆ ಈ ಕಡೆ ಅಂಜನನ ಕೊಟ್ಟು ಮದುವೆ ಮಾಡೋದಕ್ಕೆ ಸಾಧ್ಯ ಇರಲ್ಲ, ಯಾಕಂದ್ರೆ ಈ ಕಡೆ ಅಶ್ವಿನಿ ಕೂಡ ಬ್ಲಾಕ್ ಮೇಲ್ ಮಾಡಿರ್ತಾಳೆ. ಹಾಗಾಗಿ ಹೇಗಾದ್ರೂ ಮಾಡಿ ಅಶ್ವಿನಿನ ಮುಗಿಸ್ಬೇಕು ಅಂತ ಆಲ್ರೆಡಿ ಒಂದ್ಸಲ ಭದ್ರಂಗ್ ಕೂಡ ಕಾಲ್ ಮಾಡಿ ಹೇಳಿದ್ಲು. ಆದ್ರೆ ಆ ಟೈಮಲ್ಲಿ ಸಾಧ್ಯ ಆಗಿರ್ಲಿಲ್ಲ. ಹಾಗಾಗಿ ಇದೊಂದು ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಅವಳ ನಂಬರ್ನ ಚೇಂಜ್ ಮಾಡ್ಬಿಟ್ಟು ಈ ಕಡೆ ಭದ್ರನ್ಗೆ ಕಾಲ್ ಮಾಡ್ತಾಳೆ. ಅವಳು ಯಾವ ರೂಟಲ್ಲಿ ಹೋಗ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಭದ್ರನ್ ಕಾಲ್ ಮಾಡಿದಾಗ ಭದ್ರ ನಾರ್ಮಲ್ಗೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಒಂದೇ ಲೋಕದಲ್ಲಿ ಇರ್ತಾನೆ. ಈ ಕಡೆ ದೇವಯಾನಿ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಭದ್ರ ನಾನು ಹೇಳೋ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ಕೇಳು ಅಂದಾಗ ಹೇಳಿ ಮೇಡಮ್ ಅಂತ ಹೇಳಿದಾಗ ಎಲ್ಲ ವಿಚಾರ ನಡೆದಿರುವಂತಹ ಮನೆಯಲ್ಲಿ ಎಲ್ಲ ವಿಚಾರವನ್ನ ಕೂಡ ಈ ಕಡೆ ದೇವಯಾನಿ ಭದ್ರಂಗ್ ಹೇಳಿದಾಗ ಭದ್ರಂಗೆ ಫುಲ್ಲು ಭಯ ಆಗತ್ತೆ. ಯಾಕಂದ್ರೆ ಇಲ್ಲಿ ದೇವಯಾನಿ ಅಂತಿಂತ ಒಂದು ಡೀಲ್ ಅನ್ನ ಕೊಟ್ಟಿರಲ್ಲ, ಅಶ್ವಿನಿ ಕಥೆಯನ್ನ ಮುಗಿಸೋದಿಕ್ಕೆ ಒಂದು ಡೀಲ್ ಅನ್ನ ಕೊಟ್ಬಿಡ್ತಾಳೆ. ಈ ಕಡೆ ಭದ್ರಂಗೆ ಏನೋ ಒಂದು ಹಾಗೆ ಹೀಗೆ ಅಡ್ಡೇಟಲ್ಲಿ ಗುಡ್ಡೇಟು ಅಂತಾರಲ್ಲ, ಹಾಗಾಗಿ ಸಣ್ಣ ಪುಟ್ಟವು ಮಾಡ್ತಿದ್ದ. ಆದ್ರೆ ಇಲ್ಲಿ ಅಶ್ವಿನಿ ಕಥೆನ ಮುಗಿಸೋದಿಕ್ಕೆ ಇಲ್ಲಿ ಡೀಲ್ ಕೊಟ್ಟಾಗ ಈ ಕಡೆ ಭದ್ರ ಹಿಂದೆ ಮುಂದೆ ನೋಡ್ತಾನೆ. ಯಾಕಂದ್ರೆ ರಾಣ ಅಷ್ಟು ಸಣ್ಣ ವ್ಯಕ್ತಿ ಅಲ್ಲ, ಸ್ವಲ್ಪ ದುಡ್ಡಿರುವಂತನೋ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇರುವಂತನೋ. ಹಾಗಾಗಿ ಎಲ್ಲಾದ್ರೂ ಹೆಚ್ಚು ಕಮ್ಮಿಯಾಗಿ ಸಿಕ್ಕಾಕೊಂಡ್ರೆ ನಾನು ಮತ್ತೆ ಜೈಲು ಪಾಲಾಗ್ತೀನಿ. ಆಲ್ರೆಡಿ ಕೆಲವೊಂದು ವರ್ಷಗಳು ಜೈಲು ಪಾಲಾಗಿ ಬಂದಿದ್ದೀನಿ, ಮತ್ತೆ ಅದೇ ಜೈಲು ಆಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹತ್ರ ಹೇಳಿದಾಗ, ನೋಡು ಭದ್ರ, ನೀನು ಜೈಲು ಪಾಲಾದ್ರೂ ಕೂಡ ನಾನು ನಿನ್ನ ಕೈ ಬಿಡಲ್ಲ, ನಾನು ನನ್ನ ಪ್ರಾಣ ಬೇಕಾದ್ರೂ ಹೋದ್ರೂ ತೊಂದ್ರೆ ಇಲ್ಲ, ನಿನ್ನನ್ ಮಾತ್ರ ಜೈಲಲ್ಲಿ ಇರಕ್ ಬಿಡಲ್ಲ. ಒಂದೆರಡು ದಿನ ಅಷ್ಟೇ, ಆದಷ್ಟು ಬೇಗ ಬಿಡಿಸ್ಕೊಂಡ್ ಬರ್ತೀನಿ, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡು, ಸಹಾಯ ಮಾಡು ಅಂತ. ಈ ಕಡೆ ದುಡ್ಡಿನ ವಿಷಯದಲ್ಲಿ ನೀನು ಎಷ್ಟು ಕೇಳ್ತೀಯ ಅಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನು ಕೂಡ ಟ್ರಾನ್ಸ್ಫರ್ ಮಾಡಿದಾಗ ಈ ಕಡೆ ಗೊತ್ತಲ್ಲ, ಈ ಕಡೆ ಭದ್ರ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ದೇವಯಾನಿಯ ಡೀಲ್ ಅನ್ನ ಒಪ್ಕೋತಾರೆ. ಅಶ್ವಿನಿ ಕಥೆನ ಮುಗಿಸೋದಕ್ಕೆ ಈ ಕಡೆ ಭದ್ರ ಕೂಡ ಒಂದು ತನ್ನ ದೊಡ್ಡ ಟೀಮ್ ಅನ್ನೇ ರೆಡಿ ಮಾಡ್ಕೋತಾರೆ. ಅಶ್ವಿನಿ ನಂಬರ್ನ ಟ್ರೇಸ್ ಮಾಡಿದಗಳು ಯಾವ ಟ್ರ್ಯಾಕ್ ಅಲ್ಲಿ ಇದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. ಸೊ ಒಂದು ಲಾರಿನ ತಗೊಂಡು ಅವಳಿಗೆ ಗುದ್ದೋದಕ್ಕೆ ರೆಡಿ ಆಗ್ತಾರೆ ಈ ಕಡೆ ಭದ್ರ. ಸೊ ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಈ ಕಡೆ ಅಜಿತ್ ಕೂಡ ಇನ್ನೇನು ಅಶ್ವಿನಿ ಕೂಡ ಸಿಕ್ಕಿರಲ್ಲ. ಹಾಗಾಗಿ ಸತ್ಯನ ಮತ್ತೆ ಅಜಿತ್ ಇಬ್ರು ಕೂಡ ವಾಪಸ್ ಆಗ್ತಾರೆ ಹಾಸ್ಪಿಟಲ್ ಅಲ್ಲಿ. ಯಾಕಂದ್ರೆ ಈ ಕಡೆ ಸಂಗೀತ ಕೂಡ ಒಂದ್ ಕಡೆ ಪೇಷಂಟ್ ಆಗಿದ್ರೆ, ಇನ್ನೊಂದ್ ಕಡೆ ಪಾಪ ಶ್ರವಣ್ ಕೂಡ ಇವತ್ತು ಈ ರೀತಿ ಪರಿಸ್ಥಿತಿ ಆಯ್ತು. ಹಾಗಾಗಿ ಅಜಿತ್ ಎಲ್ಲ ಒಂದು ಸ್ಟೇಷನ್ಗೆ ಕಾಲ್ ಮಾಡ್ಬಿಟ್ಟು ಸದಾ ನನಗೆ ಕಾಲ್ ಮಾಡ್ಬಿಟ್ಟು ಒಂದೆರಡು ಲೇಡೀಸ್ ಪಿಸಿನ ಕೂಡ ಕರ್ಸ್ಬಿಟ್ಟು ಎಲ್ರು ಕೂಡ ಅಶ್ವಿನಿನ ಟ್ರೇಸ್ ಮಾಡಿ ಅಂತ ಹೇಳ್ಬಿಟ್ಟು ಅಶ್ವಿನಿ ನಂಬರ್ ಕೂಡ ಕೊಟ್ಟಿರ್ತಾರೆ. ಅಶ್ವಿನಿ ಹೋಗುವ ದಾರಿನ ಎಲ್ಲಿ ಹೋಗ್ತಾಳೆ ಅಲ್ಲಿ ಟ್ರೇಸ್ ಮಾಡ್ಬಿಟ್ಟು ಅವಳನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಎಲ್ಲ ತನ್ನ ಸ್ಟೇಷನ್ಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಒಂದು ಟೀಮ್ ಸಮೇತ ಸ್ಟೇಷನ್ ಇಂದ ಒಂದು ಟೀಮ್ ಸಮೇತ ಅಶ್ವಿನಿನ ಒಂದು ಕ್ಯಾಚ್ ಮಾಡೋಕೆ ಅವರು ಕೂಡ ಬರ್ತಿರ್ತಾರೆ. ಈ ಕಡೆ ಇನ್ನೊಂದ್ ಕಡೆ ಭದ್ರ ಕೂಡ ಅವಳನ್ನ ಮುಗಿಸೋಕೆ ಬಂದಿರ್ತಾರೆ. ಇನ್ನೊಂದ್ ಕಡೆ ದೇವಯಾನಿ ಸಿಕ್ಕಾಬಟ್ಟೆ ಟೆನ್ಷನ್ ಅಲ್ಲಿ ಇರ್ತಾಳೆ. ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂಡ ದಿಕ್ಕಾಪಾಲಾಗಿರ್ತಾರೆ, ಕಂಗಲಾಗಿರ್ತಾರೆ, ಎಲ್ಲ ಏನೇನೆಲ್ಲ ಆಗೋಯ್ತು ಅಚಾನಕ್ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಇನ್ನೇನು ಅಜಿತ್ ಮತ್ತೆ ಸತ್ಯನ ಬಂದ್ಬಿಡ್ತಾರೆ. ಈ ಕಡೆ ಶ್ರವಣ್ ಮಾವನ್ ಕೂಡ ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದಾಗ ಇನ್ನೇನು ಎಲ್ರು ಕೂಡ ಮಾತಾಡ್ತಿರುವಾಗ ಯಾರು ಕೂಡ ಟೆನ್ಷನ್ ಆಗ್ಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮಾವ ಹೇಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದಾಗ ಈ ಕಡೆ ನಚಿಕೇತ್ ಬಂದ್ಬಿಟ್ಟು ಮಾವಂಗೆ ಏನು ಆಗಿಲ್ಲ, ಸ್ವಲ್ಪ ಪಲ್ಸ್ ಏರುಪೇರು ಆಗಿದೆ, ಸರಿ ಹೋಗ್ತಾರೆ, ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ, ಇನ್ನೊಂದು ಅರ್ಧ ಗಂಟೆನಲ್ಲಿ ಚೇತರಿಸ್ಕೊಳ್ತಾರೆ ಅಂತ ಹೇಳಿದಾಗ ಅಷ್ಟರಲ್ಲಿ ಈ ಕಡೆ ಅಜಿತ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾಲ್ ಬರುತ್ತೆ. ಆ ಕಾಲ್ ಯಾರ್ದಾಗಿದೆ ಅಂದ್ರೆ ಈ ಕಡೆ ಸ್ಟೇಷನ್ ಇಂದ ಸದಾನಂದ್ ಅಣ್ಣಂದಾಗಿರುತ್ತೆ. ಆ ಸದಾನಂದ್ ಕಾಲ್ ರಿಸೀವ್ ಮಾಡಿದಾಗ ಅಲ್ಲಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು, ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಗೊತ್ತಿಲ್ಲ. ಅಜಿತ್ಗೆ ಅದು ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ನ್ಯಾಚುರಲ್ ಆಗಿ ನೋಡಕ್ ಹೋದ್ರೆ ಒಂದು ದೇವರ ವಿಧಿಯಾಟ. ಈ ಕಡೆ ಭದ್ರ ಅಶ್ವಿನಿನ ಬಲಿ ತಗೊಂಡೇ ಬಿಡ್ತಾರೆ. ಒಂದು ಲಾರಿಯಿಂದ ಒಂದು ಗುದ್ದುಬಿಟ್ಟು ಅವಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಆ ವಿಷಯವನ್ನ ಅಜಿತ್ಗೆ ಮುಟ್ಟಿಸಿದಾಗ ಕಾಲ್ ಮಾಡ್ಬಿಟ್ಟು ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಅದಾದ ನಂತರ ಕಾಲ್ ಕೂಡ ಕಟ್ ಆಗುತ್ತೆ. ಇನ್ನೇನು ಆದಷ್ಟು ಬೇಗ ಎಲ್ಲ ಒಂದು ಕಾರ್ಯಗಳನ್ನು ಕೂಡ ನಡೆಸಬೇಕಾಗಿರುತ್ತೆ. ಅಜಿತ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಾಗಾಗಿ ಸರಿ ಆಯ್ತು, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಅನ್ನ ಕೂಡ ಕಟ್ ಮಾಡಿದಾಗ ಈ ಕಡೆ ಅಜಿತ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರೋದನ್ನ ನೋಡ್ಬಿಟ್ಟು ರಾಮ್ ಕೂಡ ಏನಾಯ್ತು ಅಜಿತ, ಯಾರ್ ಕಾಲ್ ಅಂತ ಹೇಳಿದಾಗ ನಡೆದಿರುವಂತ ವಿಷಯ ಅಂದ್ರೆ ಅಶ್ವಿನಿ ಇನ್ನಿಲ್ಲ ಅನ್ನೋ ವಿಷಯ ಕೂಡ ಈ ಕಡೆ ಅಜಿತ್ ಎಲ್ರಿಗೂ ಕೂಡ ಹೇಳೋಷ್ಟೊತ್ತಿಗೆ ಅಲ್ಲಿಂದ ಶ್ರವಣ್ ಎದ್ದು ಬರ್ತಾರೆ. ಅಂದ್ರೆ ಶ್ರವಣ್ ಚೇತರಿಸ್ಕೊಂಡಿರ್ತಾರೆ, ನಾರ್ಮಲ್ ಆಗಿ ಬರ್ತಿರ್ತಾರೆ. ಈ ಕಡೆ ಅಜಿತ್ ಅಶ್ವಿನಿ ಇನ್ನಿಲ್ಲ ಈ ತರ ಆಯ್ತು ಅಂತ ಹೇಳಿದ್ನ ಕೇಳಿಸ್ಕೊಂಡು ಮತ್ತೆ ಶ್ರವಣ್ಗೆ ಆಘಾತ ಆಗತ್ತೆ. ತುಂಬಾ ಅಳ್ತಾರೆ. ಅಜಿತ ಏನೋ ಹೇಳ್ದೆ ಅಶ್ವಿನಿ ಇನ್ನಿಲ್ವಾ ಅಂತ ಹೇಳಿ ಗೊಳೋ ಅಂತ ಅಳ್ತಿರ್ತಾರೆ. ಆದ್ರೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗತ್ತೆ. ಯಾಕೆ ಈ ಕಡೆ ಶ್ರವಣ್ ಮಾವ ಈ ತರ ಅಳ್ತಿದ್ದಾರೆ, ಅವಳು ಫ್ರಾಡ್ಗೋಸ್ಕರ ಯಾಕೆ ಇಷ್ಟೊಂದು ಅಳ್ತಿದ್ದೀರಾ ಹಾಗೆ ಹೀಗೆ ಅಂತ. ಈ ಕಡೆ ಅಪೇಕ್ಷೆ ಕೂಡ ಮಾವ ಯಾಕೆ ಅಳ್ತಿದ್ದೀರಾ, ಹೋಗ್ಲಿ ಬಿಡಿ, ಅವಳು ಈ ತಪ್ಪು ಮಾಡಿದ್ಲು, ಅವಳು ಶಿಕ್ಷೆ ಅನುಭವಿಸ್ತಿದ್ದಾಳೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದೀರಾ ಹಾಗೆ ಹೀಗೆ ಅಂತ ಕೇಳಿದಾಗ ಅಲ್ಲ ಅಪ್ಪು ಅದು ಹಾಗಲ್ಲ,
ಎಷ್ಟೇ ಆದ್ರೂ ಒಂದ್ ಸ್ವಲ್ಪ ದಿನಕ್ಕಾದ್ರೂ ಅವಳು ನನ್ನ ಅಪ್ಪ ಅಂತ ಕರೆದವಳು, ನಾನು ಕೂಡ ಕಂದ ಮಗಳೇ ಅಂತ ಕರೆದವಳು ಸಡನ್ ಆಗಿ ಹೋಗ್ಬಿಟ್ಲು ಅಂತ ಹೇಳಿದಾಗ ನನಗೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ ಅಂದಾಗ ಈ ಕಡೆ ಅಜಿತ್ ಕೂಡ ಬಂದು ಸಮಾಧಾನ ಮಾಡ್ತಾರೆ. ಅಂದ್ರೆ ತನ್ನ ಹೆತ್ತ ಮಗಳು ಮನಸ್ವಿನಿ ಅಂತೂ ಅವಳು ಅಲ್ಲ, ಹಾಗಿದ್ರೆ ಬೇರೆ ಇನ್ನೆಲ್ಲಿದ್ದಾಳೆ, ಅವಳನ್ನ ಹುಡುಕ್ಬೇಕು ಅನ್ನೋ ಒಂದು ಈ ಕಡೆ ಶ್ರವಣ್ ಇದಾಗಿರುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೋತಾರೆ ಈ ಕಡೆ ಅಜಿತ್ ಕೂಡ ಶ್ರವಣ್ಗೆ ಮಾತು ಕೊಡ್ತಾರೆ, ಮಾವ ನಿಮ್ ಟೆನ್ಷನ್ ನನ್ಗೆ ಗೊತ್ತು, ನಿಮ್ಮ ಹೆತ್ತು ಮಗಳು ನನ್ನ ಮನಸ್ವಿನಿ ಎಲ್ಲಿದ್ರೂ ಕೂಡ ನಾನು ನಿಮ್ಮ ಮುಂದೆ ತಗೊಂಬಂದು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಶ್ರವಣ್ಗೆ ಭರವಸೆ ಕೊಡ್ತಿರ್ತಾರೆ. ಆದ್ರೂ ಕೂಡ ಶ್ರವಣಿಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿರಲ್ಲ, ಸಿಕ್ಕಾಬಟ್ಟೆ ಅಳ್ತಿರ್ತಾನೆ, ಗೊಳೋ ಅಂತ ಅಳ್ತಿರ್ತಾನೆ. ಅಲ್ಲಿಗೆ ಶಾರದಂಗೆ ಏನಾಗುತ್ತೋ ಗೊತ್ತಿಲ್ಲ, ಶ್ರವಣ್ ಅಳ್ತಿರೋದನ್ನ ನೋಡಿ ತಡ್ಕೊಳಕ್ ಆಗ್ತಿರಲ್ಲ, ಮೆತ್ತಗೆ ಬಂದ್ಬಿಡ್ತಾಳೆ ಶ್ರವಣ್ ಹತ್ರ. ಶ್ರವಣ್ ಆ ಕಡೆ ತಿರ್ಕೊಂಡು ಅಳ್ತಿರುವಾಗ ಈ ಕಡೆ ಮೆತ್ತಗೆ ಬಂದ್ಬಿಟ್ಟು ಶ್ರವಣ್ ಕೈನ ಹಿಡ್ಕೊಂಡ್ಬಿಡ್ತಾಳೆ. ಈ ಕಡೆ ಶ್ರವಣ್ಗೆ ಗೊತ್ತಿರಲ್ಲ ಶಾರದಾ ಅಂತ ಹೇಳ್ಬಿಟ್ಟು ಅಜಿತಾ ಅಂತ ಹೇಳ್ಬಿಟ್ಟು ಅಜಿತಿನೇ ಅಂತ ಹೇಳ್ಕೊಂಡು ಅಜಿತಾ ಅಂದಾಗ ಈ ಕಡೆ ಶಾರದಾ ನೋಡ್ಬಿಟ್ಟು ಶ್ರವಣ್ ಫುಲ್ಲು ಶಾಕು. ಸ್ವಲ್ಪ ಖುಷಿ ಆಗತ್ತೆ, ಆದ್ರೆ ಫುಲ್ಲು ಶಾಕ್ ಆಗತ್ತೆ. ಯಾವತ್ತೂ ಕೂಡ ಶ್ರವಣ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಈ ಕಡೆ ಶಾರದಾ ಭೂಮಿನ ಬಿಟ್ಟು ಬೇರೆ ಯಾರ ಜೊತೆಗೂ ಕೂಡ ಮಿಂಗಲ್ ಆಗ್ತಿರಲ್ಲ. ಹಾಗಾಗಿ ಈ ಕಡೆ ಕೈ ಹಿಡ್ಕೊಂಡಿರೋದನ್ನ ನೋಡ್ಬಿಟ್ಟು ಶಾರದಾ ಸಿಕ್ಕಾಪಟ್ಟೆ ಒಂಥರ ಶಾಕ್ ಅಲ್ಲಿ ಇರ್ತಾರೆ. ಅದಾದ ನಂತರ ಶಾರದಾ ಮೆತ್ತಗೆ ಶ್ರವಣ್ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಶ್ರವಣ್ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಕಣ್ಣಲ್ಲಿ ನೀರ್ ಬರ್ತಿರೋದನ್ನೆಲ್ಲ ಕೂಡ ಶಾರದಾ ತುಂಬಾ ಪ್ರೀತಿಯಿಂದ ಒರೆಸ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಡೆ ಶಾರದಂಗೆ ಎಲ್ಲ ಕೂಡ ಗೊತ್ತಿರುತ್ತೆ, ಭೂಮಿನೇ ನಮ್ ಹೆತ್ ಮಗಳು ಮನಸ್ವಿನಿ, ಆದ್ರೆ ಹೇಳಕ್ ಆಗ್ತಿರಲ್ಲ, ಬಾಯ್ಬಿಟ್ಟು ಮಾತಾಡಕ್ ಆಗ್ತಿರಲ್ಲ. ಆದ್ರೆ ಮನ್ಸಲ್ಲಿ ಅನ್ಕೋತಿರ್ತಾಳೆ, ರೀ ಇವಳೆ ನನ್ನ ಮಗಳು, ನನ್ನ ಹೆತ್ತ ಮಗಳು ಮನಸ್ವಿನಿ, ಭೂಮಿನೇ ನಮ್ ಹೆತ್ ಮಗಳು ಅಂತ ಹೇಳಿ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಬಟ್ ಬಾಯ್ಬಿಟ್ಟು ಹೇಳಕ್ ಆಗ್ತಿರಲ್ಲ ಅಷ್ಟೇನೆ. ಅದಾದ ನಂತರ ಇಷ್ಟೆಲ್ಲ ಆಗತ್ತೆ. ಈ ಕಡೆ ಶ್ರವಣ್ ಕಣ್ಣೀರು ಒರೆಸಿದಾಗ ಶ್ರವಣ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಖುಷಿಯಿಂದ ಶಾರದಾ ಅಂತೇಳಿ ಶಾರದನ ತಪ್ಕೊಳಕ್ ಹೋದಾಗ ಸಡನ್ ಆಗಿ ಶಾರದಂಗೆ ಏನಾಗುತ್ತೋ ಗೊತ್ತಿಲ್ಲ, ಮತ್ತೆ ಅದೇ ಹಳೆ ಕತೆ, ಅದೇನೋ ಹೇಳ್ತಾರಲ್ಲ, ಅದೊಂದು ಗಾದೆ ಅಂತ ಹೇಳ್ತಾರಲ್ಲ, ಅದೇ ಹಳೆ ಚಾಳಿ ಅಂತಾನೆ ಹೇಳ್ಬೋದು. ಮತ್ತೆ ಸಡನ್ ಆಗಿ ಎಚ್ಚೆತ್ಕೊಂಡು ಓಡೋಗ್ಬಿಟ್ಟು ಮತ್ತೆ ಭೂಮಿ ಹತ್ರ ಬಚ್ಚಿಕೊಂಡ್ಬಿಡ್ತಾಳೆ. ಇದೆಲ್ಲ ಒಂದಾಗತ್ತೆ. ಮತ್ತೆ ಶ್ರವಣ್ಗೂ ಕೂಡ ಬೇಜಾರಾಗತ್ತೆ. ಅದಾದ್ಮೇಲೆ ಅಜಿತ್ ಕೂಡ ಶ್ರವಣ್ಗೆ ಸಮಾಧಾನ ಮಾಡ್ತಿದ್ರೆ, ಅಟ್ಲೀಸ್ಟ್ ಕೊನೆಯದಾಗಿ ಶಾರದತೆ ಇಷ್ಟಾದ್ರೂ ಬಂದು ಕಣ್ಣೀರು ಒರೆಸೋ ಪ್ರಯತ್ನ ಮಾಡಿದರೆ ಇನ್ ಮುಂದೆ ಆದಷ್ಟು ಬೇಗ ಶಾರದತೆಗೆ ಎಲ್ಲ ಕೂಡ ನೆನ್ಪು ಬರುತ್ತೆ. ಹಾಗೇನೆ ಮನಸ್ವಿನಿನ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ ಕೂಡ ಎಲ್ಲ ಕೂಡ ಭರವಸೆ ಆಗತ್ತೆ. ಇದಾದ ನಂತರ ಇನ್ನೇನು ಎಲ್ಲ ಕೂಡ ಆಗತ್ತೆ. ಅದಾದ ನಂತರ ಇನ್ನೇನು ಸಂಗೀತಂಗಿದೆ ಯಾವುದು ಕೂಡ ವಿಚಾರನೇ ಗೊತ್ತಿರಲ್ಲ, ಯಾಕಂದ್ರೆ ಅವಳು ಕೂಡ ಪೇಷಂಟ್, ಅವಳಿಗೆ ಯಾವುದೇ ಕೂಡ ಶಾಕಿಂಗ್ ನ್ಯೂಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಡಾಕ್ಟರ್ ಕೂಡ ಆರ್ಡರ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನಡೆದಿರುವಂತಹ ವಿಚಾರವನ್ನ ಯಾರು ಕೂಡ ಸಂಗೀತ ಅವ್ರಿಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೋತಾರೆ. ಎಲ್ಲರೂ ಕೂಡ ಓಕೆ ಅನ್ಕೊಂಡು ಇನ್ನೇನು ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ, ಸಂಗೀತನ ಹತ್ರ ಹೋಗ್ತಾರೆ, ವಿಚಾರಿಸ್ಕೊಳ್ತಾರೆ ರಾಮ್ ಎಲ್ಲ. ಆದ್ರೆ ಈ ಕಡೆ ಸತ್ಯನ ಮಾತ್ರ ಅಜಿತ್ ಮತ್ತೆ ಭೂಮಿನ ನಿಲ್ಲಿಸ್ಕೋತಾರೆ, ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಾದ ನಂತರ ಎಲ್ಲರೂ ಹೋದ್ಮೇಲೆ ಈ ಕಡೆ ಸತ್ಯನ ಏನಾಯ್ತು ನಿಮ್ಮಿಬ್ರಿಗೆ ಹಾಗೆ ಹೀಗೆ ಅಂತ ಕೇಳಿದಾಗ ಈ ಕಡೆ ಅಜಿತ್ ಅಂತೂ ಭೂಮಿ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಿದೆ, ಯಾಕಂದ್ರೆ ಅಶ್ವಿನಿಯಿಂದನೇ ಈ ಕಡೆ ಸಂಗೀತ ಕೋಮಾಗ ಹೋಗಿರೋದು ಅಂತ ಈ ಕಡೆ ಗೊತ್ತಾಗಿರತ್ತೆ. ಇದಕ್ಕೂ ಮೊದಲು ನಿನ್ನೆ ತನಕ ಭೂಮಿನೇ ನನ್ನ ಅಮ್ಮನ ಒಂದು ಕೋಮಾ ಸ್ಥಿತಿಗೆ ಹೋಗೋದಕ್ಕೆ ಕಾರಣ ಭೂಮಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು. ಆದ್ರೆ ಈಗ ಅಶ್ವಿನಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಈ ಕಡೆ ಎಷ್ಟೇ ಕೂಡ ಸತ್ಯನ ಬಾಯಿ ಬಿಡಿಸಿದ್ರು ಕೂಡ ಇಬ್ರು ಕೂಡ ಬಾಯಿ ಬಿಡ್ತಿರಲ್ಲ, ಒಟ್ನಲ್ಲಿ ಆ ಕಡೆ ಒಂದ್ ಮುಖ ಈ ಕಡೆ ಒಂದ್ ಮುಖ ಅಂತಾನೆ ಹೇಳ್ಬೋದು. ಸರಿ ನೀವಿಬ್ರು ಏನು ಬಾಯಿ ಬಿಡ್ಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸಿಚುವೇಶನ್ ಆಗತ್ತೆ. ಅದಾದ ನಂತರ ಸಂಗೀತನ ಹತ್ರ ಹೋಗ್ತಾರೆ. ಎಲ್ಲರೂ ಕೂಡ ಸಂಗೀತನ ವಿಚಾರಿಸ್ಕೊತಿರ್ತಾರೆ, ರೀ ನಾವು ಮನೆಗೆ ಹೋಗೋಣ ಆದಷ್ಟು ಬೇಗ, ಅದಕ್ಕೂ ಮೊದಲು ನನ್ಗೆ ಒಂದು ಜ್ಯೂಸ್ ಕುಡಿಬೇಕು ಅನ್ಸ್ತಿದೆ, ದಾಳಿಂಬೆ ಜ್ಯೂಸು ಅಂತ ಹೇಳಿದಾಗ ಈ ಕಡೆ ಭೂಮಿಯಲ್ಲಿ ಸೈಡಲ್ಲಿ ನಿಂತ್ಕೊಂಡಿರ್ತಾಳೆ. ಭೂಮಿನ ಕರೀತಾಳೆ ಈ ಕಡೆ ಸಂಗೀತ, ಭೂಮಿ ಬಾಯಿಲಿ ಅಂತ. ಸಂಗೀತ ಭೂಮಿ ಕೈನ ಹಿಡ್ಕೊಂಡು ನಂಗೆ ದಾಳಿಂಬೆ ಜ್ಯೂಸ್ ಕುಡಿಬೇಕು ಭೂಮಿ ಅಂತ ಹೇಳಿದಾಗ, ಹೌದಾ ಅತ್ತೆ ಒಂದ್ ನಿಮಿಷ ತಂದೆ, ಇಲ್ಲೇ ಜ್ಯೂಸ್ ಅಂಗಡಿ ಇದೆ ಅಂತ ಹೇಳಿದಾಗ, ಭೂಮಿ ಒಂದ್ ನಿಮಿಷ ನಿಂತ್ಕೊ, ನನಗೆ ಅಂಗಡಿಯಿಂದ ತರೋ ಜ್ಯೂಸ್ ಬೇಡ, ನಿನ್ನ ಕೈಯಾರೆ ಮಾಡಿರುವ ಜ್ಯೂಸ್ ಬೇಕು. ಅದು ನನ್ನ ಅಜಿತನ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನೀನು ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಂದು ಕೊಡು, ನನಗೆ ಕುಡ್ಸು ಅಂತ ಹೇಳ್ಬಿಡದ. ಈ ಕಡೆ ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ, ಯಾಕಂದ್ರೆ ಆ ಮನೆ ಹೊಸಲು ತುಳಿಬಾರ್ದು ಅಂತ ಈ ಕಡೆ ಅಜಿತ್ ಹೇಳಿರುವ ಮಾತು ಕೂಡ ಭೂಮಿಗೆ ನೆನಪಾಗತ್ತೆ. ಹಾಗಾಗಿ ಸಡನ್ ಆಗಿ ಏನಾಗುತ್ತೋ ಗೊತ್ತಿಲ್ಲ, ಈ ಕಡೆ ಭೂಮಿ ನಾನು ಆ ಮನೆಗಂತೂ ಕಾಲಿಡಲ್ಲ, ಆ ಮನೆ ಹೊಸಲು ತುಳಿಯಲ್ಲ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳ್ಬಿಟ್ಟು ಮತ್ತೆ ಸಂಗೀತಂಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ. ಯಾಕೆ ಭೂಮಿ ಅಂತ ಕೇಳ್ಬಿಡ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಕೂಡ ದಿಗ್ಲಾಗಿರ್ತಾರೆ, ಅಂದ್ರೆ ಭಯ ಬಿದ್ದಿರ್ತಾರೆ. ಯಾಕಂದ್ರೆ ಸಂಗೀತಂಗೆ ಯಾವುದೇ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಆರ್ಡರ್ ಮಾಡಿರೋದ್ರಿಂದ ಈ ಕಡೆ ಭೂಮಿ ಕೂಡ ಆ ಮನೆ ಹೊಸಲು ತುಳಿಯಲ್ಲ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳ್ಬಿಟ್ಟು ಇನ್ನೇನು ಭೂಮಿ ಎಲ್ಲಾನು ಕೂಡ ಬಾಯಿ ಬಿಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಅಲ್ಲೇ ನಿಂತಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.